ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಇನ್ನೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತಿನ ಇನ್ನೊಂದು ವೀಡಿಯೋ ಏನಪ್ಪ ಅಂತ ಅಂದರೆ, ನಾವು ಸಂಗ್ರಹ ಮಾಡೋಕ್ಕೆ ಆಗದೇ ಇರುವಂತಹ ಅಮೌಂಟ್ ಬಗ್ಗೆ ಯೋಚಿಸಿ ಚಿಂತಿಸಿ ಪ್ರಯೋಜನ ಇಲ್ಲ. ಮುಂದೆ ಆಗುವಂತಹ ಕೆಲಸ ಮಾತ್ರ ನಾವು ನೆನ್ಪಿಟ್ಕೋಬೇಕು. ಈ ಬಗೆಯ ಕೆಲವೊಂದೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಏನಕ್ಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಇನ್ನು ವಿಡಿಯೋನ ಶುರು ಮಾಡೋಣ. ಸೊ ನೀವು ಅನ್ಕೋತಾ ಇರ್ತೀರಾ, ಈ ತಿಂಗಳು ನನಗೆ ಅಷ್ಟು ಕೂಡಿಸೋದಕ್ಕೆ ಆಗಲಿಲ್ಲ, ಇನ್ನು ನೆಕ್ಸ್ಟ್ ಮಂತ್ ಆದರೂ ನಾನು ಜಾಸ್ತಿ ಕೂಡಿಸ್ಬೇಕು, ಅಥವಾ ಈ ತಿಂಗಳು ಕಮ್ಮಿ ಕೂಡಿಸ್ದೆ ಅಂತ ಏನಾದರೂ ನಿಮ್ಮ ಫೀಲಿಂಗ್ಸ್ ಇರುತ್ತೆ. ಅಯ್ಯೋ ಈ ತಿಂಗಳು ಬಿಡು, ಕಮ್ಮಿ ಕೂಡಿಸ್ದೆ ಅಲ್ವಾ, ಇನ್ನೇನಕ್ಕೆ ನೆಕ್ಸ್ಟ್ ಮಂತಿಂದ ಏನು ಕೂಡಿಸೋದೇನು ಬೇಡ, ಅಥವಾ ಸೇವ್ ಮಾಡೋದೇನು ಬೇಡ, ಇದಿಷ್ಟು ಇಟ್ಕೊಂಡು ನಾನು ಇನ್ನೇನು ಮಾಡ್ತೀನಿ ಅನ್ನೋ ಒಂದು ಇದಕ್ಕೆ ಬಂದುಬಿಡ್ತಾರೆ ಕೆಲವರು. ಈಗ ಫಾರ್ ಎಕ್ಸಾಂಪಲ್ ನಾನೇ ಈ ತಿಂಗಳು ₹1 ಸೇವ್ ಆಗಿಲ್ಲ. ಸೊ ಓಕೆನಾ, ಮೇ ತಿಂಗಳಲ್ಲಿ ನನಗೆ ₹1 ಸೇವ್ ಆಗಿಲ್ಲ. ಯಾಕೆ ಅಂತ ಅಂದರೆ ಗೃಹ ಪ್ರವೇಶ ಅದು ಇದು ಅಂತ ಓಡಾಟಗಳು. ಸೊ ಆ ನಡುವೆ ನನಗೆ ಕೂಡಾಕುವಂತಹ ಒಂದು ಪೇಷನ್ಸು ಕೂಡ ಇರಲಿಲ್ಲ. ಸೊ ಎಷ್ಟೆಷ್ಟು ಚೇಂಜ್ ಇತ್ತು ಅದನ್ನು ಒಂದು ಕಡೆ ಎತ್ತಿಟ್ಟಿದ್ದೀನಿ. ಸೊ ಅದನ್ನೇ ನಾನು ಒಂದು ಕಡೆ ಸೇವಿಂಗ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ, ಕೈಯೇ ಬಿಟ್ಬಿಡ್ತಾರೆ. ಸೊ ಈಗ ಸೇವಿಂಗ್ಸ್ ಅನ್ನೋ ಮ್ಯಾಟರ್ನ ನಾವು ಮಾಡ್ತಾಯಿದ್ವಿ, ಸೇವಿಂಗ್ಸ್ನ ನಾವು ಮಾಡ್ತಿದ್ದೀವಿ ಅನ್ನೋದನ್ನೇ ಮರ್ತೇ ಬಿಡ್ತಾರೆ. ಈ ತಿಂಗಳಿಂದ ಹೆಂಗೂ ಸೇವ್ ಮಾಡಿಲ್ವಲ್ಲ, ಬಿಡು ಹೋಗಲಿ, ಇನ್ನೇನು ಅಷ್ಟು ದುಡ್ಡು ಸೇವ್ ಮಾಡಿದ ದುಡ್ಡಲ್ಲಿ ಇನ್ನೇನು ಬರ್ತಿತ್ತು ಅಂತ ಅಂದ್ಬಿಟ್ಟು ಕೈ ಬಿಟ್ಬಿಡ್ತೀರ. ಅಂದರೆ ಆ ಒಂದು ಕೆಲಸದಿಂದ ಹಿಂದೆ ಬಂದುಬಿಡ್ತೀರ. ಸೊ ಆ ರೀತಿಯಾಗಿ ಮಾಡಬೇಡಿ. ಯಾಕೆ ಅಂತಂದರೆ ಈ ತಿಂಗಳು ಕೂಡಾಕ್ಲಿಲ್ವಾ, ಅದನ್ನು ನಾನು ನೆಕ್ಸ್ಟ್ ಮಂತ್ ಮ್ಯಾನೇಜ್ ಮಾಡ್ಕೋತೀನಿ. ಇವಾಗ ಮೇಯಲ್ಲಿ ನಾನು ಸೇವ್ ಮಾಡೋದಕ್ಕೆ ಆಗಲಿಲ್ಲ, ಸೊ ಆದರೆ ಜೂನಲ್ಲಿ ಈ ಅಷ್ಟನ್ನು ನಾನು ಸೇವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇನ್ ಕೇಸ್ ಜೂನಲ್ಲಿ ಆಗಲಿಲ್ಲ, ಜುಲೈಯಲ್ಲಾದರೂ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ನಾವು ಮುಂದೆ ಇಡ್ತಾ ಇರುವಂತಹ ಹೆಜ್ಜೆನ ಹಿಂದೆ ಇಡದೆ ಇನ್ನೊಂದು ಸ್ಟೆಪ್ ಜಾಸ್ತಿ ಮುಂದೆ ಇಡೋದನ್ನ ಕಲ್ತ್ಕೊಬೇಕೇ ಹೊರತು ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋದನ್ನ ಕಲಿಬೇಡಿ. ಯಾವುದೇ ಒಂದು ವಿಷಯ ಆದರೂ ಅಷ್ಟೇ, ಈ ವಿಷಯ ಆದರೂ ಅಷ್ಟೇ, ಬೇರೊಂದು ವಿಷಯ ಆದರೂ ಅಷ್ಟೇ, ಯಾವುದೇ ಒಂದು ವಿಷಯವಾದರೂ ಒಂದು 10 ಬಾರಿ ಯೋಚಿಸಿ. ಆ ಕ್ಷಣಕ್ಕೆ ನಾವು ಆ ಹೆಜ್ಜೆನ ಮುಂದಿಡೋದನ್ನ ಹಿಂದೆ ಇಟ್ಟಿರ್ತೀವಿ ಅಷ್ಟೇ. ಯಾಕೆ ಅಂದರೆ ಅದಕ್ಕಿಂತ ಇನ್ನೊಂದು ಡಬಲ್, ಅಂದರೆ ಈ ನೆಕ್ಸ್ಟ್ ಸ್ಟೆಪ್ಗಿಂತ ಇನ್ನೊಂದು ಸ್ಟೆಪ್ಪಲ್ಲಿ ಏನೋ ಒಂದು ಸ್ಪೆಷಲ್ ಕಾದಿರುತ್ತೆ ಅಂತ ಅಷ್ಟೇ. ಒಂದು ಹೆಜ್ಜೆನ ನಾವು ಹಿಂದೆ ಇಡೋದು, ಬರೀ ಕೂಡಿಡುವಂತಹ ದುಡ್ಡಿನ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೂ ಅಷ್ಟೇ ತುಂಬ ಯೋಚಿಸಿ ತಗೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಇಟ್ಟಂತಹ ಹೆಜ್ಜೆನ ನಾವು ಹಿಂದೆ ತೆಗಿತಾ ಇದ್ದೀವಿ ಅಂತ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇರುತ್ತೆ. ಹಾಗೆ ಅದಕ್ಕಿಂತ ಸ್ಪೆಷಲ್ ಆಗಿರುವಂತಹ ಏನಾದರೂ ಒಂದು ಕಾಯ್ತಾ ಇರುತ್ತೆ ಅಂತ ಅರ್ಥ. ಸೊ ನಾನಂತೂ ನನ್ನ ಮನಸ್ಸಲ್ಲಿ ನಾನು ಅದೇ ರೀತಿಯಾಗಿ ಅಂದ್ಕೊಂಡಿರೋದು. ಸೊ ನೀವೆಲ್ಲರೂ ಕೂಡ ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೆ ಹಿಂದೆನ ಅದನ್ನು ಸ್ಟೆಪ್ನ ತೆಗಿಬೇಡಿ, ಮುಂದಕ್ಕೆ ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಜಾಸ್ತಿ ಏನಾದರೂ ಇರುತ್ತೆ, ಯಾರಿಗೊತ್ತು, ಈ ತಿಂಗಳು ಡಬಲ್ ಸೇವಿಂಗ್ಸ್ ಆಗ್ಬೋದು ಅನ್ನೋದನ್ನ ತಲೆಯಲ್ಲಿಟ್ಕೊಂಡು ಕೆಲಸನ ಮುಂದುವರಿಸಿ ಅಂತ ಹೇಳ್ತಾ, ನಾನು ಕೊಟ್ಟಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಹಾಗೆ ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಎಷ್ಟೊತ್ತಿಗೆ ಲೈವ್ ಬರೋಣ ಅಂತ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಹೇಳಿ.